ಇಂದು ನಮ್ಮ ಮನೆಯ ಘನಶ್ಯಾಮನಿಗೆ ಕೇಸರಿ ಬಣ್ಣ ಹಾಗೂ ಗಿಳಿಗಳ ಅಲಂಕಾರ. ಗಿಳಿಗಳು ಅಂತಿದ್ದ ಹಾಗೇನೆ ಈ ಒಂದು ಅಭೂತಪೂರ್ವ ಕಥೆಯನ್ನ ನಿಮಗೆ ಹೇಳಿಯೇ ಬಿಡೋಣ ಅಂತ ಮನಸ್ಸು ತಡಿಲೇ ಇಲ್ಲ ನೋಡಿ. ತಿರುವಿಳೈಯಾಡಲ್ ಪುರಾಣಂ ಪ್ರಕಾರ 13ರಿಂದ 15ನೇ ಶತಮಾನದ ನಡುವಿನಲ್ಲಿ ನಡೆದ ಕಥೆಯನ್ನ ಇವತ್ತು ನಿಮಗೆ ಹೇಳ್ತೀನಿ ಕೇಳಿ. ಮಧುರೈ ಮೀನಾಕ್ಷಿಯ ದೇವಸ್ಥಾನದಲ್ಲಿ ದೇವಿಯ ಕೈಯಲ್ಲಿ ಸದಾ ಒಂದು ಗಿಳಿ ಇದ್ದೇ ಇರತ್ತೆ. ಯಾಕೆ ಗೊತ್ತಾ? ಬಹಳ ಹಿಂದೆ ದೇವಸ್ಥಾನದಲ್ಲಿ ವಿದ್ಯಾರಣ್ಯನೆಂಬ ಭಕ್ತನ ಸಾಕು ಪ್ರಾಣಿಯಾಗಿ ಒಂದು ಗಿಳಿ ಇರುತ್ತೆ. ಅದು ಮೀನಾಕ್ಷಿ ಮೀನಾಕ್ಷಿ ಶರಣಂ ಎಂದು ಹೇಳುವ ರೀತಿಯಲ್ಲಿ ತರಬೇತಿ ಕೂಡ ಕೊಟ್ಟಿರ್ತಾನಂತೆ. ಈ ವಿಷಯ ಇಡೀ ಪಟ್ಟಣಕ್ಕೂ ಗೊತ್ತಿರುತ್ತಂತೆ. ಆದರೆ ದೇವಸ್ಥಾನದ ಆವರಣದಲ್ಲಿ ಗಿಳಿಯು ಹಾರುವಾಗ ಇದರ ಬಗ್ಗೆ ಗೊತ್ತಿಲ್ಲದ ಬೇಡನೊಬ್ಬ ಬಾಣ ಪ್ರಯೋಗ ಮಾಡಿದ ಫಲವಾಗಿ ಆ ಗಿಳಿಯು ಸ್ಥಳದಲ್ಲೇ ದೇವಿಯನ್ನು ಕೂಗುತ್ತಾ ಪ್ರಾಣ ತೆತ್ತುತ್ತಂತೆ. ಇದನ್ನು ಕಂಡ ಭಕ್ತ, ದೇವಿ ನನ್ನ ಗಿಳಿಯನ್ನ ಕಾಪಾಡಲ್ವೇ ಅಂತ ಕೂಗಿಕೊಂಡಾಗ ದೇವಸ್ಥಾನದ ಭವ್ಯ ದ್ವಾರಗಳು ತೆರೆದುಕೊಂಡು ಅದರಿಂದ ಗಾಢವಾದ ಹಸಿರು ಬಣ್ಣ ಹೊರಹೊಮ್ಮಿ ಒಳಗಿನಿಂದ ಸಾಕ್ಷಾತ್ ಮೀನಾಕ್ಷಿ ದೇವಿಯ ಧ್ವನಿಯು ಪ್ರತಿಧ್ವನಿಸುತ್ತಾ ನನ್ನ ಹೆಸರನ್ನು ಪಠಿಸುವ ಯಾವ ಜೀವಿಯೂ ನಶಿಸುವುದಿಲ್ಲ ಎಂದು ಹೇಳುತ್ತಲೇ ಅಲ್ಲಿಂದ ಗಿಳಿಯ ದೇಹವು ಮಾಯವಾಗಿ ಅಪ್ಪಟ ಪಚ್ಚೆಯ ಗಿಳಿಯು ಪ್ರತ್ಯಕ್ಷವಾಗಿ ದೇವಿಯ ಕೈ ಸೇರಿದ ಕೂಡಲೇ ದೇವಿ ಹೇಳ್ತಾಳಂತೆ, ಇನ್ಮುಂದೆ ನನ್ನೆಲ್ಲ ಭಕ್ತರ ಕೋರಿಕೆಗಳು ಈ ಗಿಳಿಯ ಮಾತಿನ ಮೂಲಕವೇ ನನಗೆ ತಲುಪಲಿ ಅಂತ. ಕಥೆ ಕೇಳಿ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಮತ್ತೊಂದು ಬ್ಲಾಗ್ ನೊಂದಿಗೆ ಸಿಗ್ತೀನಿ. ಜೈ ಶ್ರೀ ಸ್ವಾಮಿನಾರಾಯಣ್. ರಾಧೆ ರಾಧೆ.